ಗೈಸ್ ನಾನು ಫಿಲಂ ನೋಡಕ್ ಹೋಗಿದ್ದೆ ಗೈಸ್. ಲೋಕಲ್ ಥಿಯೇಟರ್ ಹೋದ್ರೆ ಅದ್ ಮಜಾ, ಸುಮ್ನೆ ಮಲ್ಟಿಪ್ಲೆಕ್ಸ್ ಹೋದ್ರೆ ಮಜಾ ಇಲ್ಲ. ಆಮೇಲೆ ಸುಮ್ಮನೆ ಇರೋ ಯಾವನ್ ಇಟ್ಟೋರು ಬಾಯೊಳಗೆ ಬೆಳ್ಳ. ಬಾಸ್ ಹುಟ್ಟಿದ್ದಲ್ಲ ಒಂದು ಶಾರ್ಟ್ ಟ್ರಿಪ್ ಹೋಗ್ತಾ ಇದೀವಿ ಆಕ್ಚುಲಿ. ಕನ್ನಡ ಸಿನಿಮಾನು ಜಾಸ್ತಿ ಕೊಟ್ಟು ನೋಡ್ರಿ. ಅದೇ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಸ್, ಇವಾಗ ಟೈಮ್ ಬಂದು ಎಷ್ಟೋ ನವೀನ 26 ಇದು ಎರಡನೇ ಸಲ ತೋರಿಸ್ತಿರೋ ನಾನು ಟೈಮಿಂಗ್ಸ್. ಓಕೆ, 2 ಗಂಟೆ 6 ನಿಮಿಷ ಆಗಿದೆ ಗೈಸ್. ಸೊ ನಾನು ನನ್ನ ಜೊತೆಗೆ ರಘು, ನವೀನ ಮತ್ತು ಈಗ ರಚ್ಚು ಜಾಯ್ನ್ ಆಗ್ತಾಳೆ. ರಚ್ಚು ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಒಂದು ಶಾರ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತೇಳಿ ನಾನು ಎಲ್ಲ ನಿಮಗೆ ಡೀಟೇಲ್ಡಾಗಿ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಸಡನ್ನಾಗಿ ಹೋಗಬೇಕು ಅನಿಸ್ತು. ಎಲ್ಲರೂ ಫ್ರೀ ಇದ್ವಿ, ಬನ್ನಿ ಹೊರಡೋಣ ಅಂದ್ಬಿಟ್ಟು ಎಲ್ಲರೂ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಕತೆ ಎಲ್ಲ ನಿಮಗೆ ತೋರಿಸ್ತೀನಿ, ನೋಡಿರಂತೆ. ಏನಿ ಗೆಸ್? ಓಕೆ, ಏನಾದರೂ ಗೆಸ್ ಮಾಡ್ತಾ ಇದ್ದೀರಾ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ? ಗೆಸ್ ಮಾಡ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ ಗೈಸ್, ಇವತ್ತು ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಇಲ್ಲಿ ಡಿ ಬಾಸ್ ಫ್ಯಾನ್ ಕೂತಿದ್ದಾರೆ. ಸೊ ಡಿ ಬಾಸ್ ಫ್ಯಾನ್ ಅವ್ರನ್ನ ಕೇಳೋಣ ಹೇಗಿತ್ತು ಫಿಲಮ್ ಅಂತೇಳಿ. ಹೇಳಿ ಸರ್, ಹೇಗಿತ್ತು ಫಿಲಮು? ಫಸ್ಟ್ ಶೋ ಎಷ್ಟು ಗಂಟೆ ಹೋಗಿದ್ದೀನಿ? ಬೆಳಗ್ಗೆ ಹೋಗಿದ್ದೆಲ್ಲ. ಫಸ್ಟ್ 6:30. ಏನು ಹೇಳ್ತೀವಿ ನಿಮ್ಮ ಡಿ ಬಾಸ್ ಫ್ಯಾನ್ಸ್ಗಳಿಗೆಲ್ಲ ಫಿಲಮ್ ನೋಡಿ ಅಂತ ಹೇಳಿ? ಚೆನ್ನಾಗೈತೆ ಫಿಲಮ್, ನೋಡ್ಬೋದು ಅಂತಾರೆ. ಚೆನ್ನಾಗೈತೆ ಅಂದ್ರೆ ನೋಡೋಂಥ ಫಿಲಮ್ ಅಲ್ವಾ? ಏನೋ ಇದಾಗಿ ಬಿಟ್ಕೊಡಲ್ಲ ಏನಾದ್ರೂ. ಯಾಕೆ ಬಿಟ್ಕೊಡ್ತೀರಾ? ಫ್ಯಾನ್ ಅಂದರೆ ನೀವು ಬಿಟ್ಕೊಡ್ಬಾರ್ದು. ಸೊ ಎಸ್, ಆ್ಯಕ್ಚುಲಿ ನಾವು ನೋಡಿಲ್ಲ ಫಿಲಮ್ಮು. ನಾವು ಅದೇ ಬಂದ್ಮೇಲೆ ನೋಡೋಣ ಅಂತೇಳಿ ಇನ್ನು ಹೋಗೋಕ್ಕಾಗಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಹೋಗೋಕ್ಕಾಗಿಲ್ಲ. ಅಲ್ಲ, ಫಿಲಮ್ ಬಂದ್ಮೇಲಲ್ಲ, ನಾವು ಎಲ್ಲ ಹೋಗ್ತಾ ಇದೀವಲ್ಲ, ಅದು ಮುಗಿಸ್ಕೊಂಡು ಬಂದ್ಮೇಲೆ ಹೋಗೋಣ ಅಂತೇಳಿ. ಅವಾಗ ನಮ್ಮ ಯಜಮಾನ್ರು ಬುಕ್ ಮಾಡ್ತಾರೆ. ಸೊ ನಮ್ಮ ಯಜಮಾನ್ರ ಜೊತೆ ನಾನು ಹೋಗ್ತೀನಿ ಗೈಸ್. ಇನ್ನೊಂದೇನು ಗೊತ್ತಾ, ಹೋಗ್ಬೋದು. ಟಿಕೆಟ್ ಪ್ರೈಸು 600 ರೂಪಾಯಿ ಅಷ್ಟು ಮಾಡ್ಬಿಟ್ಟವ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಿ. ಸಿಂಗಲ್ ಸ್ಕ್ರೀನಿಗೆ ಹೋಗ್ಬೇಕು ಫಿಲಮ್ಗೆ ಹೋದ್ರೆ. ದರ್ಶನ್ ಸರ್ ಫ್ಯಾನ್ಸ್ ಆಮೇಲೆ ಲೋಕಲ್ ಥಿಯೇಟರ್ ಹೋದ್ರೆ ಅದ್ ಮಜಾ, ಸುಮ್ನೆ ಮಲ್ಟಿಪ್ಲೆಕ್ಸ್ ಹೋದ್ರೆ ಮಜಾ ಇಲ್ಲ. ಆಮೇಲೆ 600 ಲೋಕಲ್ ಥಿಯೇಟರ್ ಹೋದ್ರೆ ಅಟ್ಲೀಸ್ಟ್ ನವೀನ ಇವತ್ತು ಅವ್ರು ಮಾತಾಡಿದ ಮಾತುಗಳೆಲ್ಲ ಕೇಳಿಸ್ತಾ. ಅಲ್ಲಲ್ಲ, ಹಂಗೆ ಮಜಾ. ಅವಾಗ ನೋಡ್ಬೇಕು ಫಿಲಮ್. ಸುಮ್ನೆ ಕೂತ್ಕೊಂಡು ಅಂತ ಮಲ್ಟಿಪ್ಲೆಕ್ಸ್ 600 ರೂಪಾಯಿ ಇಟ್ಟಾರೆ. ನೋಡ್ಬೇಕಪ್ಪ. ಅಲ್ಲಲ್ಲ, 400 ರೂಪಾಯಿ ಇಟ್ಟಾರೆ. 400 ರೂಪಾಯಿ ಇಬ್ರು ಹೋಗ್ಬೋದು ನಾವು ಇದ್ರಾಗ. ಮಾಮೂಲಿ ಥಿಯೇಟರ್ ವೀರೇಶ ಪ್ರಸನ್ನ ಎಲ್ಲ ಪರವಾಗಿಲ್ಲ. ನಮ್ ಕನ್ನಡ ಸಿನಿಮಾನು ಜಾಸ್ತಿ ಕೊಟ್ಟು ನೋಡ್ರಿ. ಅದೇ ಹಿಂದಿ ಇಂಗ್ಲಿಷ್ ಸಿನಿಮಾಗಳಿಗೆಲ್ಲ ಅಲ್ಲ ಕರೆಕ್ಟ್ 1000. ನಾನು ಯಾವ್ದೇ ಕಾರಣಕ್ಕೂ ಹಿಂದಿ ನಾನು ಲೈಫಾಗ ನೋಡಲ್ಲ ಬಿಡು ಪಿಕ್ಚರ್. ಎಲ್ಲ ಏನಿದ್ರು ಹೊಸದ್ ಅಪ್ಲಿಕೇಶನ್ ಆಯ್ತಲ್ಲ ಹಿಂದಿ ಮಾತ್ರ ನಾನು ಪೈರಸಿ ನೋಡೋದು. ಯಾಕಂದ್ರೆ ನಾನು ಇದು ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡಿನಿ. ಇದ್ರಾಗ ಹಿಂದಿ ಬಿಟ್ರೆ ಬೇರೆ ಯಾವ ಪಿಕ್ಚರ್, ಹಿಂದಿ ತೆಲುಗು ಬಿಟ್ರೆ ಬೇರೆ ಯಾವ ಪಿಕ್ಚರ್ ಬರಲ್ಲ. ಸಬ್ಕೇರ್ ಅಂತ ಒಂದು ಆಪ್ಷನ್ ಪಿಕ್ಚರ್ ಐತೆ ನೋಡಿ. ಇದ್ರಾಗ ಎಲ್ಲ ಪಿಕ್ಚರ್ ಇದಾವೆ. ಓಕೆ, ರೀಸೆಂಟ್ಲಿ ಆಡೆಡ್. ಕನ್ನಡ ಇರಲ್ಲ ಇದ್ರಾಗ. ಓಕೆನಾ, ಕನ್ನಡ ಇರಲ್ಲ, ಬರೀ ತೆಲುಗು, ಹಿಂದಿ, ತಮಿಳ್ ಇರ್ತವೆ. ಈಗ ದೂರ ಅಂದ್ರೆ ಇದ್ರೆಲ್ಲ ನೋಡ್ಬೋದು ಇವ್ರಿಗೆ. ಅಂಡ್ ಗೈಸ್, ಅದು ಯಾವ ಆ್ಯಪ್ ಅಣ್ಣ, ಅದು ನಮ್ಗೂ ಹೇಳಿದ, ಇವಾಗ ಅದನ್ನು ತೆಗೆದುಬಿಟ್ಟಿದ್ದಾರೆ. ಸೊ ಆಲ್ರೆಡಿ ಮುಂಚೆ ಇನ್ಸ್ಟಾಲ್ ಮಾಡಿದವ್ರಿಗೆ ಅಷ್ಟೇ ಅದು ಸಿಗೋದು. ಆ್ಯಂಡ್ ನನ್ನ ಫೋನಲ್ಲೂ ಇಲ್ಲ ಅದು. ರಘು ಫೋನಲ್ಲಿ ಐತೆ, ರವೀರನ್ ಫೋನಲ್ಲೂ ಇರ್ಬೋದು. ಇದೆಲ್ಲ ಬಟ್ ಏನ್ ಗೊತ್ತಾ, ಇದು ಅದೃಷ್ಟ ಏನ್ ಗೊತ್ತಾ, ನೆಟ್ಫ್ಲಿಕ್ಸ್, ಜಿಯೋ ಹಾಟ್ಸ್ಟಾರ್, ಆಹಾ, ಪ್ರೈಮ್ ಗೇಮ್ ಎಲ್ಲ ಫ್ರೀ ಬರ್ತದೆ. ಹೌದು, ಯಾರು ಮಾಡೋದವ್ರು ಏನಪ್ಪ, ಯಾವ್ದಾನ ಸೀರೀಸ್ ನೋಡಿ, ಯಾವ್ದಾದ್ರು ನೆಟ್ಫ್ಲಿಕ್ಸ್ ಅಲ್ಲಿ ಇರ್ಬೋದು, ಅಮೆಝಾನ್ ಅಲ್ಲಿ ಇರ್ಬೋದು, ಹಾಟ್ಸ್ಟಾರು, ಎಲ್ಲದನ್ನು ZEE5 ಎಲ್ಲದ್ರದ್ದು ಫ್ರೀಯಾಗಿ ನೋಡ್ಬೋದು ಅಂದ್ರೆ ಆ್ಯಪಲ್ಲಿ. ಬಟ್ ಈ ಆ್ಯಪ್ನ ಈಗ ಬ್ಯಾನ್ ಮಾಡಿದ್ರು, ಡಿಲೀಟ್ ಮಾಡಿಸ್ಬಿಟ್ರು. ಬಟ್ ಇಟ್ಕೊಂಡಿರ್ತಾರಲ್ಲ, ಅದೇನ್ ಗೊತ್ತಾ, ಇದ್ರಲ್ಲಿ ಕನ್ನಡ ಬರಲ್ಲ. ಅವ್ರದ್ದು ಇದ್ರಲ್ಲಿ ಕನ್ನಡ ಬರಲ್ಲ, ಯಾವುದೇ ಕಾರಣಕ್ಕೆ ಕನ್ನಡ ಒಂದು ಬರಲ್ಲ. ಕನ್ನಡ ಬಂದ್ರು ಅದು ಹಿಂದಿ ಡಬ್ಡ್ ಬರುತ್ತೆ ಅಷ್ಟೇ. ಆಯ್ತು, ಕನ್ನಡ ಬರಲ್ಲ. ಅದಕ್ಕೆ ಕನ್ನಡ ದುಡ್ಡು ಕೊಟ್ಟು ನೋಡ್ತೀವಿ, ಹಿಂದಿಗಳೆಲ್ಲ ಹಿಂಗ್ ನೋಡ್ತೀವಿ. ಆ್ಯಂಡ್ ನಮ್ಮ ರಚ್ಚು ಕೂಡ ಆಲ್ರೆಡಿ ಫಿಲಮ್ ನೋಡಿದಳು. ಇವಾಗ ನೈಟ್ ಶೋ ಮುಗಿಸ್ಕೊಂಬಂದ್ಲು. ಆ್ಯಕ್ಚುಲಿ ನಾವು ಇಷ್ಟು ಲೇಟಾಗಿ ಬಿಡೋದಕ್ಕೆ ನಮ್ಮ ರಚ್ಚು ಅವರೇ ಕಾರಣ. ರಚ್ಚು ಸಿನಿಮಾ ಮುಗಿಸ್ಕೊಂಡು ಈಗ 1 ಗಂಟೆಗೆ ಹೋದೆ ನಮ್ಮ ಮನೆಗೆ. 1 ಗಂಟೆ ಕರೆಕ್ಟ್, 1:15 ಹೋಗಿದ್ದು. 1:15 ಮನೆಗೆ ಹೋಗಿದ್ದಾಳೆ. ಈಗ ಅದೇ ಪಟ ಬ್ಯಾಗ್ ರೆಡಿ ಮಾಡ್ಕೊತಿದ್ದೀನಕ್ಕ, ಬರ್ತೀನಿ ಅಂದ್ಲು. ಅದಕ್ಕೆ ನಾವೀಗ ನವೀನ ನಮ್ಮನೆ ಸೈಡಲ್ವೇ ಇರೋದು. ಸೊ ಅವನು ರೆಡಿಯಾಗಿ ಅವನು ಕಾರ್ ತಕೊಂಡು ಬಂದು ನಮ್ಮನ್ನು ಪಿಕ್ ಮಾಡ್ಕೊಂಡು ಈಗ ರಚ್ಚನ್ ಪಿಕ್ ಮಾಡ್ಕೊಂಡು ಹೊರಡಬೇಕು. ಬಟ್ ಇನ್ನೊಂದು ವಿಷಯ ಗೊತ್ತಾ, ಏನು? ಬುಕ್ ಮೈ ಶೋ ಅಲ್ಲಿ ಡೆವಿಲ್ಗೆ ರೇಟಿಂಗು ರಿವ್ಯೂ ಕೊಡೋಕ್ಕಾಗಲ್ಲ. ಏಕೆ? ಏನು ಮಾಡೋರು ಗೊತ್ತಾ, ನೋಡಿಲ್ಲ. ರೇಟಿಂಗ್ ಅಂಡ್ ರಿವ್ಯೂಸ್ ಡಿಸೇಬಲ್ ಆಸ್ ಪರ್ ಕೋರ್ಟ್ ಆರ್ಡರ್ ಅಂತ ಇದೆ.
ಯಾಕೆ ಹೇಳು ಕೋರ್ಟ್ ಆರ್ಡರ್ ಅಂದ್ರೆ ಆಮೇಲೆ ಅದಕ್ಕೆ ತಪ್ಪು ತಿಳ್ಕೊಂಡಾರ, ಅದಕ್ಕಲ್ಲ. ಇವರು ಸುಮ್ನೆ ನೆಗೆಟಿವ್ ಮಾಡ್ತಾರೆ ಗೊತ್ತಾ, ಫಿಲಮು ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ, ಅದಕ್ಕೋಸ್ಕರನೇ. ಬಟ್ ಖುಷಿ ಏನ್ ಗೊತ್ತಾ, 24 hours ಬರೀ ಬುಕ್ ಮೈ ಶೋ ಅಲ್ಲೇ 91,960 ಟಿಕೆಟ್, ಅಂದ್ರೆ 92,000 ಟಿಕೆಟ್ ಬರೀ 24 hours ಅಲ್ಲಿ ನೋಡೋರಲ್ಲ. ಈಗ ಮತ್ತೆ ನೆಕ್ಸ್ಟ್ ಡೇ ಇದು ಬುಕಿಂಗ್ ಅಲ್ಲ, ಇದು ಈ ಡೇ ಬುಕಿಂಗ್ಸ್ ಚೆನ್ನಾಗಿ ಆಗ್ತೈತೆ. ಏನೇ ಆದ್ರೂ ಸಿನಿಮಾ ಚೆನ್ನಾಗಿ ಆಗ್ತೈತಿ. ಈ ರೇಟಿಂಗ್ ರಿವ್ಯೂಸ್ಗಳು ಬಂದವಲ್ಲ, ಇಲ್ಲ ಅಂದ್ರೆ ಸುಮ್ಮನೆ ನೆಗೆಟಿವ್ ಮಾಡಿ ಎಲ್ಲ ಇದು ಮಾಡ್ಬಿಡ್ತಿದ್ರು. ಬಟ್ ಇದು ಚೆನ್ನಾಗಿ ಮಾಡಾರೆ ಆಪ್ಷನ್. ಇದನ್ನ ಮಾಡಿರೋದು ಯಾರು ಗೊತ್ತಾ, ಯಾರೆಲ್ಲ ಇನ್ನು ಸಿನಿಮಾ ಇದನ್ನ ಮಾಡಿರೋದು ಯಾರು ಗೊತ್ತಾ, ಇದನ್ನ ಕಂಪ್ಲೀಟ್ ಆಗಿ ಕೋರ್ಟ್ ಆರ್ಡರ್ ಇದನ್ನೆಲ್ಲ ತಂದಿರೋದು ನನಗೆ ಗೊತ್ತಿರೋರು. ಅವ್ರು ಹೇಳಿದ್ರು, ಅವ್ರು ನೋಡಿಲಿ ಅದನ್ನು ತೋರಿಸ್ತೀನಿ, ಸುಳ್ಳು ಹೇಳ್ತಿಲ್ಲ. ಒಂದ್ ನಿಮಿಷ ಇರಿ, ತೋರಿಸ್ತೀನಿ, ಲೈವ್ ತೋರಿಸ್ತೀನಿ. ಓಕೆ ಗೈಸ್, ತೋರಿಸ್ತೇನೆ ಲೈವ್ ನೋಡಿ. ಯಾವನು ಮಾತಾಡಕ್ಕೆ ಬಿಡಲ್ಲ ಅಂತ ನಂಗೆ. ಫಾರ್ ದ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಕೋರ್ಟ್ ಆರ್ಡರ್ ತಂದಿದ್ದೀನಿ ಅಂತ. ಹೆಸರುಗಳು ಬೇಡ ಯಾರು ಅಂತ. ಓಕೆ, ಯಾರೆಲ್ಲ ಇನ್ನೂ ಸಿನಿಮಾ ನೋಡಿಲ್ಲ ಎಲ್ಲರೂ ನಿಮ್ಮ ಹತ್ತಿರದ ನಿಯರೆಸ್ಟ್ ಥಿಯೇಟರ್ಸ್ಗೆ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡು ಫಿಲಮ್ನ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಉಳ್ಸೋದೇನಿಲ್ಲ, ಅದು ಯಾವಾಗ್ಲೂ ಉಳ್ದೈತೆ. ಉಳಿಸಿ ಅಲ್ಲ, ಬೆಳೆಸ್ಬೇಕಷ್ಟೇ. ಇನ್ನ ಬೆಳೆದ್ ಬಿಡತಿ, ಇನ್ನು ಸ್ವಲ್ಪ ನೋಡ್ಬೇಕಷ್ಟೇ. ಉಳ್ಸೋದು ಬೇಡ, ಬೆಳೆಸೋದು ಉಳಿಸಿ ಬೆಳೆಸಿ ಏನು ಬೇಡ, ನೋಡ್ಬೇಕು. ನೋಡ್ಬೇಕು ಅನ್ನಷ್ಟೇ. ಉಳಿಸಿ ಬೆಳೆಸಿ ಬೇಡ. ಆಲ್ರೆಡಿ ಉಳಿಸಕ್ ಏನೈತೆ, ಕನ್ನಡ ಮುಂದೆ ಯಾವ್ದು ಇಲ್ಲ. ಬೆಳ್ಸಕ್ ಏನೈತಿ, ಇವತ್ತು ಹೇಳ್ತ ನೋಡು ಎಂತೆಂತ ಸಿನಿಮಾಗಳು ಕನ್ನಡದಲ್ಲಿ ಬಂದ್ಬಿಟ್ಟವೆ. ಅದನ್ನೇನ್ ಬೆಳ್ಸೋದೇನ್ ಬೇಕಾಗಿಲ್ಲ ಯಾರು. ನಮ್ ನೋಡೇ ಇನ್ನೊಂದು ಎಷ್ಟೊಂದು ಸಿನಿಮಾಗಳು ಮಾಡ್ಬಿಟ್ಟಾರ ಅವಾಗ್ಲೇ. ವಿಷಯ ಅದ, ಕನ್ನಡ ಸಿನಿಮಾ ನೋಡ್ರಿ ಏನ್ ಸಾಕು. ಉಳಿಸಿ ಬೆಳೆಸಿ ಅಂದ್ರೆ ನೋಡಿ ಹಾಗೆ ಉಳಿಸಿ ಬೆಳೆಸಿ ಅಂತಾನೆ ನಾನು ಹೇಳ್ತೀನಿ. ನಮಗೆ ನೀವು ಉಳಿಸಿ ಬೆಳೆಸಿ ಅಂದ ತಕ್ಷಣ ತಡಿ ಉಳಿಸಿ ಬೆಳೆಸಿ ಅಂದ ತಕ್ಷಣ ನನಗೆ ಉರಿಯೋದು ಹೆಂಗ್ ಗೊತ್ತಾ, ನಮ್ದು ಆಲ್ರೆಡಿ ನೆಕ್ಸ್ಟ್ ಲೆವೆಲ್ ಉಳಿಸಿ ಬೆಳೆಸಿ ನೋಡಿ ಗೈಸ್. ನಾನು ಏನಕ್ಕೆ ಉಳಿಸಿ ಬೆಳೆಸಿ ಅಂತ ಅಂದೆ ಅಂದ್ರೆ, ಈಗ ರೀಸೆಂಟ್ ಡೇಸ್ ಅಲ್ಲಿ ಕೆಲವೊಂದು ಸಿನಿಮಾಗಳು ಬಂದ್ವು. ಪಾಪ ಹೀರೋಗಳು ಅಳ್ತಾ ಇದಾರೆ ಕಾರಲ್ಲಿ ಕುತ್ಕೊಂಡ. ಅನೀಶ್ ಹತ್ರು ನನಗೆ ನಿಜ ಸೀರಿಯಸ್ಲಿ ಬೇಜಾರಾಯ್ತು. ನಮ್ ಕನ್ನಡ ಸಿನಿಮಾ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂತೇಳಿ. ಹೌದು, ಒಂದು ಹೆಸರಾಂತ ನಟ ಇದ್ದಾಗ ಒಂದು ಐಪ್ ಇರೋಂಥ ಸಿನಿಮಾಗಳನ್ನ ಎಲ್ಲರೂ ಹೋಗಿ ನೋಡ್ತಾರೆ. ಬಟ್ ಎಲ್ಲ ಸಿನಿಮಾನು ನೋಡಿ, ಎಲ್ಲ ಸಿನಿಮಾನು ಉಳಿಸಿ ಬೆಳೆಸಿ ಅಂತಾನೆ ನಾನು ಹೇಳ್ತೀನಿ. ನೋಡಿ ಅಷ್ಟೇ ಗೈಸ್. ಎಲ್ಲ ಸಿನಿಮಾ ನೋಡಿ, ಎಲ್ಲ ಸಿನಿಮಾ ನೋಡಿ. ನೀನ್ ಗಂಟ್ಲ ಕೈ ಇತ್ತು, ನನ್ ಕೈ ಸಿಗ್ಬೇಕು ಕಣೋ, ಮುರ್ದಾಕ್ಬಿಡ್ತೀನಿ ಅವ್ರ ಕೈನ. ನಿನ್ನಂಗ ಅರ್ಧಂಬರ್ಧ ಕಲ್ತ್ ತಿಳುವಳಿಕೆ ಇರೋರು ಸಿಗ್ಬೇಕು ನನಗೆ. ಅಲ್ಲೇ ಕನ್ನಡ ಸಿನಿಮಾ. ಹಾಯ್, ಹಲೋ, ನಮಸ್ಕಾರ. ನಿನ್ಗೋಸ್ಕರ ನಾವು 2 ಗಂಟೆವರೆಗೂ ಕಾದು ಬಂದಿದ್ದೀವಿ. 2:30 ಗೈಸ್, ನಾನು ಫಿಲಮ್ ನೋಡಕ್ ಹೋಗಿದ್ದೆ ಗೈಸ್, ಅದಕ್ಕೆ ಲೇಟ್ ಆಗೋಯ್ತು. ಎಷ್ಟು ಗಂಟೆಗೆ ಹೋಗ್ತೀವಿ? ಇಲ್ಲಿಂದ ಬೆಳಿಗ್ಗೆ 7 ಗಂಟೆ. ಬೆಟ್ಟ ಎಷ್ಟು ಯಾಕೆ ನಾನ್ ಸ್ಟಾಪ್ ನಿಂತ್ಕೊಂಡಂಗ್ ಹೊಡೆದ್ರೆ 8:50 ಹೋಗ್ತೀವಿ. ಹೌದಾ? ಇನ್ನ ಆರಾಮಾಗಿ ಹೋಗೋಣ ಬಿಡೋಣ, ಮಲ್ಕೊಂಡ್ ಇನ್ನು ಬೆಸ್ಟ್ ಅಲ್ಲ ಬ್ರೋ, ಮಲ್ಕೊಂಡ್ ಹೋಗೋಣ ಅಷ್ಟೇ. 4 ಗಂಟೆಗೆ ಸಾಯಂಕಾಲ ಬಿಟ್ರೆ ಸಾಕಿವ್ರಿ. ಹೌದು, ಓಪನಿಂಗ್ ನೀನೇ ಮಾಡ್ಬಿಡು ಗೈಸ್. ಫಿಲಮ್ ಹೆಂಗಿತ್ತು? ಚೆನ್ನಾಗಿತ್ತು ಗೈಸ್. ಎಲ್ಲರೂ ಹೋಗ್ತಾ ಇಟ್ರಿ ಮೂವಿ ನೋಡಿ ಗೈಸ್. ಡೆವಿಲ್. ಮತ್ತೆ ಅವಾಗಲೇ ಏನ್ ಹೇಳ್ತಿದ್ದೆ? ಏನ್ ಹೇಳ್ದೆ? ಸತ್ಯವೇ ನಮ್ಮ ತಾಯಿ ತಂದೆ ಅಲ್ಲ. ನಾನ್ ಏನ್ ಹೇಳಕ್ ಬಂದಿದ್ದು ಅಂದ್ರೆ ಗೈಸ್, ನಾನು ನಮ್ಮ ಹುಡ್ಗ ಬಂದು ಡಿ ಬಾಸ್ ಫ್ಯಾನು. ನಾನು ಅವ್ರ ಫ್ಯಾನ್ ಅಲ್ದೇ ಇದ್ರು ಅಟ್ ಕನ್ನಡ ಫಿಲಮ್ ಫ್ಯಾನ್ ನಾನು. ಸೊ ಅದಕ್ಕೋಸ್ಕರ ಅವನ್ಗೋಸ್ಕರ ಹೋಗಿ ಫಸ್ಟ್ ಶೋ ನೋಡಿಲ್ಲ, ಬಟ್ ಬೇರೆ ನೋಡ್ಕೊಂಡ್ ಬಂದಿದ್ದೀನಿ ಗೈಸ್ ನಾನು. ಅಷ್ಟೇ ಗೈಸ್, ಇನ್ನೇನು ಇಲ್ಲ ಗೈಸ್. ಫಿಲಮ್ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಗೈಸ್. ನಾಳೆ ಹೋಗಿ ಹೌದು ಏನೀಗ ಅಷ್ಟೇ ಗೈಸ್. ಸೊ ನಾವು ನೈಟ್ ಬಿಟ್ಟಿದ್ರಿಂದ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಕಾರ್ನ ಮಲ್ಕೊಂಡಿದ್ವಿ. ಇದು ಸುಮಾರು ಒಂದು 6 ಗಂಟೆ 6:15 ಇರ್ಬೋದು ಅಷ್ಟೇ. ನೋಡಿ ಎಷ್ಟು ಫಾಗ್ ತುಂಬಿದೆ ಆಚೆ, ಫುಲ್ಲು ಫಾಗು. ರೋಡೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಫಾಗಿತ್ತು. ಇದು ವಯಾ ದಾವಣಗೆರೆ ಸೈಡ್ ಅನಿಸುತ್ತೆ. ಹೈವೇ ಪಕ್ಕಕ್ಕೆ ನಾವು ಹಾಕೊಂಡು ಮಲಗಿದ್ವಿ. ನೋಡಿ ಯಾವ ರೇಂಜಿಗೆ ಫಾಗಿದೆ. ಬಟ್ ನೈಟ್ ಟ್ರಾವೆಲ್ ಒಂಥರ ಡೇಂಜರಸ್ ಆಗಿತ್ತು, ಯಾಕಂದರೆ ಸಖತ್ತು ಲಾರಿಗಳು ಟೆಂಪೋಗಳೆಲ್ಲ ಇದ್ವು. ಹಲೋ, ಗುಡ್ ಮಾರ್ನಿಂಗ್.
ಇವಾಗ ತಾನೇ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಎಲ್ಲಿದ್ದೀವಿ ಅಂತ ಹೇಳಲ್ಲ, ಬಿಕಾಸ್ ಆನ್ ದ ವೇ ಹೋಗ್ತಾ ಇದೀವಿ. ಹೋದ್ಮೇಲೆ ತೋರಿಸ್ತೀನಿ. ಕಾಫಿ ಕುಡಿದಾಯ್ತು, ಹೊರಡ್ಬೇಕು ಗೈಸ್. ಆ್ಯಂಡ್ ಇವತ್ತು ಎದ್ದ ತಕ್ಷಣ ಏನಂದ್ರೆ, ನನ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡೋ ಅಭ್ಯಾಸ ಆಯ್ತಾ. ನನಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡಕ್ ಆಗಿಲ್ಲ. ಅಂದ್ರೆ ನಾನು ಫೋನ್ ನೋಡ್ತೀನಿ, ಫೋನಲ್ಲಿ ದೇವ್ರು ಇರುತ್ತೆ. ಸುಮ್ಮನೆ ಎಷ್ಟು ತಿರುಗಿದೆ ಅಯ್ಯಪ್ಪ ಸ್ವಾಮಿ ಇದು ಅವರೆಲ್ಲರೂ ಕಾಣಿಸಿದ್ರು, ಖುಷಿ ಆಯ್ತು. ಪಾಪ ಎದ್ದ ತಕ್ಷಣ ದೇವ್ರ ದರ್ಶನ ಆಯ್ತಲ್ಲ. ಫೋನಲ್ಲಿ ಇದ್ದಾಳ, ವಿಡಿಯೋ ಕಾಲ್ ಮಾಡಿದಾಳ, ಮಾತಾಡು. ಎಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳು. ಎದಕ್ ಬಂದಿಲ್ಲ ನೀನೊಂದು ಕೇಳು. ಕೇಳು, ನೀನ್ ಫಸ್ಟ್ ಕೇಳಿದ್ರೆ ನಾ ಬಿಡ್ತೀನಿ. ಇಲ್ಲ ನೀ ಕೇಳಿಲ್ಲ ನಾ ಬಿಡಲ್ಲ. ಇಲ್ಲ ಕೇಳು ಪ್ಲೀಸ್, ಕೇಳು ಪ್ಲೀಸ್. ನೀ ಸ್ಕೂಲ್ಗೆ ಹೋಗ್ತಿದ್ಯಲ್ವಾ, ಆನ್ಸರ್ ಮಾಡಿ ಫಸ್ಟ್. ಸ್ಕೂಲ್ಗೆ ಹೋಗಕತ್ತಿ? ಓಕೆ. ಏನ್ ಹೇಳ್ಕೊಡ್ತಿದಾರೆ ಸ್ಕೂಲಲ್ಲಿ? ಏನ್ ಹೇಳ್ಕೊಡಕತ್ತಾರೆ? ಅಯ್ಯ 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 ಅಯ್ಯ, ಅವನಿಗೆ ಯುಕ್ತ ಬೇಕು ಇವಾಗ. ಅಲ್ಲಿ ರೂಮಲ್ಲಿ ಮಲ್ಗಳು ನೋಡಲ್ಲಿ, ಮಾಮಂದಿರ್ ಮಧ್ಯದಲ್ಲಿ ಮಲ್ಗಳು ನೋಡು. ಮಾತಾಡ್ಸೋಗು. ನನ್ನ ಹೆಸರೇನು? ರಚ್ಚು. ಈಗ ಹೋಯ್ತಲ್ಲ ಮಾಮನ ಹೆಸರೇನು? ಮಾಮನ ಹೆಸರೇನು? ನವೀನ್. ಓಕೆ, ನವೀನ. ನನ್ನ ಹೆಸರು ಹೇಳು. ಪಿಂಕಿ ಅತ್ತೆ ಬೇರೆವಳು, ನಾನ್ಯಾರು? ಅಕ್ಕ ಅಂತೀಯ? ಓ ಮೈ ಗಾಡ್. ಚುಂಚಿಂಚ. ನಿನ್ನ ಹೆಸರು ಹೇಳು. ನಿನ್ನ ಹೆಸರು? ನಿನ್ನ ಹೆಸರು ಹೇಳು. ನಿನ್ನ ಹೆಸರೇನು? ಸಿದ್ಧಾಂತ್. ಅವ್ರು ಸುಷ್ಮಿತಾ, ಸಿದ್ಧಾಂತ್ ಎಲ್ಲ ಚಿಂಚಾಂಚು. ಏನೋ ಚೈನೀಸ್ ಭಾಷೆ ಮಾತಾಡ್ತೀಯ? ಎಸ್, ನೋಡಿ ನಾವಿಬ್ರು ಸ್ಯಾರಿ ಉಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಟ್ರಿಪ್ ಏನೂ ಇಲ್ಲ, ಒಂದು ಪ್ರಮೋಷನ್ ಇತ್ತು. ನಮಗೆ ಲಾಸ್ಟ್ ಮಿನಿಟಲ್ಲಿ ಹೇಳಿದ್ರು ನೀವು ಪ್ರಮೋಷನ್ಗೆ ಹೋಗ್ಬೇಕು ಅಂತೇಳಿ. ಅದಕ್ಕೋಸ್ಕರ ಹುಬ್ಳಿಗೆ ಬಂದಿದ್ದು. ಸೊ ಹುಬ್ಳಿಗೆ ಬಂದು ರಾಧನ ಮನೇಲಿ ಉಳ್ಕೊಂಡು ಈಗ ರೆಡಿಯಾಗಿ ಒಂದು ರೌಂಡ್ ನಿದ್ದೆ ಹೊಡೆದು, ಚೆನ್ನಾಗಿ ಟಿಫನ್ ಮಾಡಿ ನಿದ್ದೆ ಹೊಡೆದು ಈಗ ರೆಡಿಯಾಗಿ ನಾನು ಮತ್ತೆ ಇವಳು ಹೊರಡ್ತಾ ಇದ್ದೀವಿ. ಇವರಿಬ್ರು ಅಲ್ಲೇ ಫಿಲಮ್ಗೆ ಹೋಗ್ತೀವಿ ಅಂತವ್ರೆ. ನಮ್ಮ ಜೊತೆ ಇರಲ್ಲ ಅಂದ್ಬಿಟ್ಟು ನಾವಿಬ್ರು ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಕಾಲ್ ಮಾಡಬೇಕು. ಸೊ ಗೈಸ್, ನೋಡಿ ಹೊಸ ಶೋರೂಮ್ ಓಪನ್ ಆಗಿದೆ. ಸೊ ಅದ್ರಲ್ಲಿ ಲಾಂಚ್ ಇವೆಂಟ್ ಇನ್ಕ್ಲೂಡಿಂಗ್ ಪ್ರಮೋಷನ್ಗೆ ಬಂದಿದ್ದೀವಿ. ಸೊ ನಮಗೆ ಎಂಟ್ರಿಗೆ ಈ ರೋಸ್ ಕೊಟ್ಟರು. ಸೊ ಇದನ್ನೆಲ್ಲ ನೋಡಿ ಪ್ರಪೋಸ್ ಮಾಡ್ತಿದ್ದೀವಿ. ಸೊ ಈಗ ತಾನೇ ಶೂಟ್ ಮುಗಿಸ್ಕೊಂಡು ಬಂದ್ವಿ. ಹೊಟ್ಟೆ ಹಸಿತಾಯಿತು. ಆ್ಯಂಡ್ ಹುಬ್ಳಿಲಿ ಒಂದು ಹೊಸ ಮಾಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಮಾಲ್. ನಂಗೆ ಸಖತ್ ಇಷ್ಟ ಆಯಿತು. ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದು ಏನಂತಾರೆ ಬ್ರ್ಯಾಂಡು ಇದ್ದಾವೆ ಇಲ್ಲಿ. ಸೊ ನಾವು ಇವಾಗ ಬಂದು ಹೊಟ್ಟೆ ಹಸಿತಿದೆ ಅಂತೇಳಿ KFC ತಿಂತಾ ಇದ್ದೀವಿ. ಆ್ಯಂಡ್ ಇವಳು ಭಾಳ ಹೊಟ್ಟೆ ಹಸ್ಕೊಂಬಿಟ್ಟವಳು ನಮ್ಮ ಹುಡುಗಿ. ಇವರೆಲ್ಲ ನಾವು ಬರೋ ಅಷ್ಟು ಆಲ್ರೆಡಿ ತಿಂದುಬಿಟ್ಟವ್ರೆ. ನಾವು ಬರೋ ಗಂಟೆ ವೆಯ್ಟ್ ಮಾಡ್ತಾರೆ ನಮ್ಮ ಹುಡುಗರು ಅಂದ್ಕೊಂಡು. ಬಟ್ ಇಲ್ಲ, ವೆಯ್ಟ್ ಮಾಡಲ್ಲ. ನಮ್ಮ ಹೊಟ್ಟೆ ನಮ್ಮಿಷ್ಟ, ನಾವು ತಿಂತೀವಿ ಅಂತಾರೆ ಅವಾಗ. ಏನು ಮಾಡಕತ್ತಿ? ಆ್ಯಕ್ಚುಲಿ ಏನು ಗೊತ್ತಾ, ಇನ್ನೂ ನಮಗೆ ಬೇಜಾನ್ ಟೈಮ್ ಇದೆ ಹೊರಡಕ್ಕೆ. ಅಂದರೆ ಈಗ ಸ್ವಲ್ಪ ಏನೋ ಒಳಗಡೆ ಕೆಲಸ ಇದೆ. ನಾನು ನಿಜ ಹೇಳ, ಈ ವಿಡಿಯೋ ಮಾಡತ್ತ ಸುಷ್ಮಿತಾನ ಹೇಳಿ ಮಾಡಿಸ್ಕೊತಿರೋದು. ಹೋಗು, ನಿನ್ನ ಕೆಲಸ ಅದೇ. ಸುಮ್ಮನೆ ಅಂದೆ. ನಿಜ ಹೇಳ್ಬೇಕಲ್ಲ, ಸುಳ್ಳು ಹೇಳ್ಬಾರ್ದು ಯಾವತ್ತು. ಈ ಈರುಳ್ಳಿ ಇಷ್ಟು ಚೆನ್ನಾಗಿದ್ದಾವೆ. ನನಗೊಂದು ಒಳ್ಳೆ ಇದನ್ನು ಕೊಡ್ಸೆ, ಪರ್ಫ್ಯೂಮ್ ಕೊಡ್ಸೆ. ಹಾಂ, ಮನೇಲಿ ಇಲ್ಲ ಪರ್ಫ್ಯೂಮ್, ಅಲ್ಲ ಮನೇಲಿರೋದು. ಅದು ಜಿ ಕನ್ನಡದಿಂದ ಬಂದಿರೋದೇ ಓಡಿಸ್ತಾಳೆ. ಜಿ ಕನ್ನಡದಿಂದ ಬಂದವಲ್ಲ ಅವನ್ನೇ ಕೊಡ್ತಾಳೆ. ಎಷ್ಟು ದೊಡ್ಡದಿದೆ ಪಾಸ್ಪೋರ್ಟ್. ಹಾಂ, ಮನೋಜ್ ಅವ್ರು ನಮ್ಮ ಬ್ಲಾಗಿಗೆ ಕಾಣಿಸ್ತಂತೀರ. ಅವರು ಆ್ಯಕ್ಚುಲಿ MMP ಪ್ರೊಡಕ್ಷನ್ ಕರೆಕ್ಟ್ ಅಲ್ಲ? MPK ನಾನು ಕರೆಕ್ಟ್ ಅಲ್ಲ, ನಾನೇ ಒಂದು ಜಾಗ ಯಾಕಾದ್ರೆ ಇಲ್ಲ ಕರೆಕ್ಟ್. MMP ಪ್ರೊಡಕ್ಷನ್ ಚೇರ್ಮನ್ ಅವ್ರು ನಮ್ಮ ವಿಡಿಯೋ ಬಂದಿದ್ದಾರೆ. ನಾವು ಗೊತ್ತಾ ನಿಮಗೆ? ಎಲ್ಲ ಫೋನ್ ಎಲ್ಲ ನೋಡ್ತಾ ಇರ್ತೀವಿ. ನೋಡ್ತೀರಾ ಅಣ್ಣ?
ಇವ್ರು ನಮ್ಮ ಯಜಮಾನ್ರು ಅಲ್ಲಿರೋಕು ಅಂತ. ಸೊ ಗೈಸ್ ನಾವಿವಾಗ ಇದು ರಾಸ್ತಾ ರೆಸ್ಟೋ ಬಾರ್ ದಾವಣಗೆರೆಯಲ್ಲಿ ಬಂದಿರೋದು. ಆ್ಯಕ್ಚುಲಿ ದಾವಣಗೆರೆಯಲ್ಲಿ ಬ್ರದರ್ನ ಮೀಟ್ ಮಾಡೋಣ ಅಂತ ಬಂದ್ವಿ. ಹುಬ್ಳಿ ಬಿಟ್ಟು ಪ್ರಮೋಷನ್ ಮುಗಿಸ್ಕೊಳ್ಳೋಷ್ಟ್ರಲ್ಲೇ 7 o'clock ಆಗೋಯ್ತು ಇವತ್ತು. ಅಲ್ಲಿಂದ ಬಿಟ್ಟು ಇಲ್ಲಿ ಊಟ ಮಾಡ್ಕೊಂಡು ಹೊರಡ್ತೀವಿ ಇಲ್ಲಿಂದ ಬೆಂಗಳೂರು. ಮತ್ತೆ ಹೋಗೋಷ್ಟ್ರಲ್ಲಿ ಒಂದು 2:30-3 ಗಂಟೆ ಆಗುತ್ತೇನೋ, ಆಗುತ್ತಲ್ಲ. ಆಮೇಲೆ ಸಿಗ್ತೀನಿ ಗೈಸ್. ಬಾಯ್.